ಅಯ್ಯೋ ಸ್ವಾಮಿ, ಇಂಥ ಸಮಾಜ ಘಾತಕರನ್ನ ಸೊ ತಗೊಂಬಂದಿ ಕಸ್ಟಡಿಗೆ ಬಿಡ್ತಕ್ಕಂಥದ್ದು, ಜುಡಿಷಿಯಲಿ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಸೂಕ್ತನಾ ಬೇಡವಾ? ಯಾರು ಸಿ ಟಿ ರವಿ ಹೇಳಿದ್ರ ಬೇಡ ಅಂತ? ಅಶೋಕ್ ಹೇಳಿದ್ರ? ಪಾಪ ಮರ್ಯಾದೆ ಇದೆಯೇನ್ರಿ ಅಶೋಕ್ಗೂ ಸಿ ಟಿ ರವಿಗೂ? ಅವ್ರು ಯಾರೋ ಎಚ್ ಡಿ ಕುಮಾರಸ್ವಾಮಿ ಅವರು ಬೇರೆ ವಿಚಾರ ಬಂದ್ರು ಬಹಳ ವೀರಾಶೈವಾಗಿ ಮಾತಾಡ್ತಾರಲ್ರಿ. ಈಗ ಹೇಳ್ತಾರೆ ಸರ್ಕಾರ ಕ್ರಮ ತಗೊಳ್ಳಿ ಅಂತ. ಇವ್ರದ್ದು ಏನ್ ಸ್ಟೇಟ್ಮೆಂಟ್? ಒಕ್ಕಲಿಗರ ಹೆಣ್ಮಕ್ಳಿಗೆ ಅದೇನೋ ಹೇಳಿದಾರಲ್ಲ, ನಾವು ಅದನ್ನ ಹೇಳಲ್ಲ ಮಲಗಿಸು ಅಂತ. ಹಂಗಾರೆ ಏನ್ ಅರ್ಥ ಅದು? ಹಂಗಾರೆ ಸಿ ಟಿ ರವಿ, ಅಶೋಕ್ ಇವರೆಲ್ಲ ಸೇರಿಸಿ ಈ ಕೆಲ್ಸಕ್ಕೆ ರೆಡಿ ಇದ್ದಾರಾ? ಏನ್ ಅರ್ಥ ಅದು? ಬೇರೆಯವರಾದ್ರೆ ಏನ್ ಬೇಕಾದ್ರೂ ಮಾತಾಡ್ತಾರೆ. ಕುಮಾರಸ್ವಾಮಿನೋ ಅಶೋಕ್, ಸಿ ಟಿ ರವಿ ಮಾತನಾಡೋದ್ ನೋಡ್ಬಿಟ್ರೆ ವೀರಾವೇಶದಿಂದ ಮಾತಾಡ್ತಾನೆ. ಸ್ವಲ್ಪ ಕಲ್ಚರ್ ಇರಬೇಕು. ಚಿಕ್ಕಮಗಳೂರು ಕಲ್ಚರ್ ಇದೆ ಅಂತ ತಿಳ್ಕೊಂಡಿದೀವಿ ನಾವೆಲ್ಲ ಚಿಕ್ಕಮಗಳೂರು ಕಂಡ್ರೆ ಗೌರವ ವ್ಯಕ್ತಪಡಿಸ್ತೀವಿ. ಇವನೇನ್ ನಿಜವಾದ ಚಿಕ್ಕಮಗಳೂರ, ಎಲ್ಲಿಂದ ಬಂದವರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಕುಮಾರಸ್ವಾಮಿ ಅವರು, ಅಶೋಕ್ ಅವರು, ಇವರು 3 ಜನ ಅವ್ನು ಡಿಪೆಂಡ್ ಮಾಡ್ಕೋತಾರೆ ಅಂದ್ರೆ ಇವತ್ತು ದಲಿತರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು, ಒಕ್ಕಲಿಗರ ಹೆಣ್ಮಕ್ಳ ಬಗ್ಗೆ ಮಾತಾಡ್ತದ್ದು. ನಿರ್ಮಲಾನಂದ ಸ್ವಾಮೀಜಿ ಅವ್ರನ್ನ ಒಂದ್ಸರಿ ಹೇಳಿದ್ದ, ಅವನು ರಾಜಕೀಯಕ್ಕೆ ಬಂದ್ಬಿಡ್ಲಿ, ಮುಖ್ಯಮಂತ್ರಿ ಆಗ್ಲಿ ಅಂತ. ಏನಿದ್ರೆಲ್ಲ ಅರ್ಥ? ಇದನ್ನೆಲ್ಲ ಸಹಿಸ್ಕೊಂಡು ಇವ್ರು 3 ಜನ ಒಕ್ಕಲಿಗರ ಲೀಡರ್ಗಳು ಒಪ್ಕೋತಾರೆ ಅಂದ್ರೆ ಇವ್ರು ಒಕ್ಕಲಿಗರ ಸಮಾಜದ ಓಟ್ ಬೇಕು, ಒಕ್ಕಲಿಗರ ಸಮಾಜದ ಸಪೋರ್ಟ್ ಬೇಕು. ಇಂಥ ವಿಚಾರ ಬಂದಾಗ ಇವರು ಮುನಿರತ್ನ ನಮಗೆ ಒಕ್ಕಲಿಗರು ಸಮಾಜ, ನಾವು ಓಟ್ ಕೊಟ್ಟವ್ರೆ, ಓಟ್ ಕೊಟ್ಟಿಲ್ಲ, ನಮಗೆ ತಿರಸ್ಕರಿಸವ್ರೆ, ನಮಗೆ ಭಾಗ ಮಾಡವ್ರೆ ನೋಡಲ್ಲ. ನಾವು ಈಗ ರೂರಲ್ಲೂ ಸೋತೋ, ಮಂಡ್ಯದಲ್ಲೂ ಸೋತೋ, ನಾವು ಸಮಾಜ ಯಾವತ್ತೂ ಬಿಟ್ಕೊಡಕ್ ತಯಾರಿಲ್ಲ. ಅಥವಾ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಮಠವನ್ನ ನಾವು ಯಾವತ್ತೂ ಬಿಟ್ಕೊಡಕ್ ರೆಡಿ ಇಲ್ಲ. ಇವ್ರದ್ದು ಏನು ಉದ್ದೇಶ ಅಂತಲೇ ಅರ್ಥ ಆಗಲ್ಲ. ತಕ್ಷಣ ನಮ್ಮ ಸಿ ಟಿ ರವಿಯವರು, ಅಶೋಕರು, ಎಚ್ ಡಿ ಕುಮಾರಸ್ವಾಮಿ ಅವರು ವಿಷಾದ ವ್ಯಕ್ತಪಡಿಸಬೇಕು. ಇದ್ರ ಬಗ್ಗೆ ಅವರು ಮುಖ್ಯಮಂತ್ರಿಗಳ ಆದೇಶದ ಕ್ರಮ ಇಲಾಖೆನಲ್ಲಿ ತಗೊಳ್ತಕ್ಕಂಥದ್ದು ಒಂದ್ ಕಡೆ ಆದರೆ, ಅವ್ರ ಪಾರ್ಟಿನಲ್ಲಿ ಬಿಜೆಪಿ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳಿಕ್ಕೆ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಬಿಜೆಪಿ ಮೇಲೆ ಏನ್ ಮಾತೆತ್ತಿರ ಅಮಿತ್ ಶಾ ಹತ್ರ ಹೋಯ್ತಾರೆ, ಮಾತೆತ್ತಿರೆ ಮೋದಿ ಹತ್ರ ಹೋಯ್ತಾರೆ, ಅದು ಇದು ಅಂತಾರಲ್ಲ ಕುಮಾರಸ್ವಾಮಿ ಅವರು. ಇವ್ರು 3 ಜನ ಜಾಯಿಂಟ್ ಆಗಿ, ಇವರು ಮಾಜಿ ಜನರಲ್ ಸೆಕ್ರೆಟರಿ MLC ಇದ್ದಾರೆ, ಅವ್ರು ವಿರೋಧ ಪಕ್ಷ ನಾಯಕರು, 3 ಜನ ಸೇರಿ ಅಮಿತ್ ಶಾ ಹತ್ರ, ಮೋದಿ ಹತ್ರ ಹೋಗಿ ಇವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಒತ್ತಾಯ ಮಾಡಬೇಕು. ಇಲ್ಲದೆ ಇದ್ರೆ ಇವರು ಸಮಾಜ ವಿರೋಧಿ ಘಾತಕರು ಅಂತ ಹೇಳಿ ಸಮಾಜ ತೀರ್ಮಾನ ಮಾಡ್ತಾರೆ. ನಾಗಮಂಗಲ ನಿನ್ನೆ ಹೋಗಿ ಅಶೋಕ್ಗೆ ನಾನೇನೋ ಒಳ್ಳೆ ಸ್ನೇಹಿತ, ಸ್ವಲ್ಪ ವಿರೋಧ ಪಕ್ಷ ನಾಯಕನಾಗಿ ಶಾಡೋ ಮುಖ್ಯಮಂತ್ರಿ ಕೆಲಸ ಮಾಡ್ತಾರೆ ಅಂತಿದ್ದೆ. ಈ ತರದೆಲ್ಲ ಮಾತನಾಡಕ್ ಹೋದ್ರೆ ನನಗೂ ಮಾತಾಡಕ್ ಬರುತ್ತೆ. ನಾಗಮಂಗಲದಲ್ಲಿ ನೆನ್ನೆ ಮುಸ್ಲಿಮ್ಸ್, ಹಿಂದೂಗಳು ಎಲ್ಲ ಒಟ್ಟಿಗೆ ಹೋಗಿ ಗಣಪತಿ ಬಿಟ್ಟಿದ್ದಾರೆ. ಹೋಗಿ ಕಲ್ತ್ಕೊಳಕ್ ಹೇಳಿ. ಇವತ್ತು ಅದ್ಯಾವುದೋ ಸಮಿತಿ ಕಳ್ಸಿದಾರಂತೆ ಅವರು. ನೋಡ್ರಿ, ಎರಡೂ ಸಮಾಜದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಮಾಡೋರು, ಘಾತಕ ಕೆಲಸ ಮಾಡೋರು ಇದ್ದೇ ಇರ್ತಾರೆ. ಈ ತರದೆಲ್ಲ ಮಾಡೋರು ಎಲ್ಲೂ ಇಲ್ಲ ಅಂತ ಹೇಳಲ್ಲ ನಾವು. ಆದ್ರೆ ಮೊನ್ನೆ ನಡೆದಂತ ಇನ್ಸಿಡೆಂಟ್ ಅನ್ನ ನಡಿಬಾರ್ದು ಅನ್ನೋ ಉದ್ದೇಶದಿಂದ ಮೊನ್ನೆ ನಾನು ಶಾಂತಿ ಸಭೆ ಮಾಡಿದ್ಮೇಲೆ ನಿನ್ನೆ ಮುಸ್ಲಿಂ ಬಾಂಧವರೇ ಗಣಪತಿ ಫಂಕ್ಷನ್ ಹತ್ರ ಹೋಗಿ ಜ್ಯೂಸ್ ಕೊಟ್ಟು ಹಾರ ಹಾಕಿ ಒಟ್ಟಿಗೆ ನಿನ್ನೆ 6-7 ಗಣಪತಿನ ವಿಸರ್ಜನೆ ಮಾಡಿದ್ದಾರೆ. ಇವತ್ತು ಮುಸ್ಲಿಂ ಹಬ್ಬನೂ ಮಾಡ್ತಾರೆ, ನಾಳೆ ಒಟ್ಟಿಗೆ ಸೇರಿ ವಿಸರ್ಜನೆ ಮಾಡ್ತಾರೆ. ಇದನ್ನ ಸಂತೋಷ ಪಡೋದ್ ಬಿಟ್ಬಿಟ್ಟು ಇವತ್ತೊಂದು ಕಮಿಟಿ ಕಳ್ಸೋರು ಬಿಜೆಪಿಯವರು. ಇವ್ರಿಗೆ ಇಷ್ಟು ಬೇಗ ತಣ್ಣಗಾಗೋಯ್ತಲ್ಲ ಮಂಡ್ಯದಲ್ಲಿ. ಕೆರಗೋಡಿಗೆ ಹೋಗಿ ಪ್ರಯತ್ನ ಮಾಡಿದ್ರು, ಅದು ಫೇಲ್ ಆದೋ. ನಾಗಮಂಗಲಕ್ಕೆ ಹೋದೋ, ಅಲ್ಲೂ ಫೇಲ್ ಆದೋ. ಪಾಪ ರಾತ್ರಿ ಎಲ್ಲ ನಿದ್ದೆ ಇಲ್ವಂತೆ. ಇದು ಬಿಟ್ಬಿಟ್ಟು ಬೇರೆ ರಾಜಕಾರಣ ಮಾಡಕ್ ಬರಕ್ ಹೇಳ್ರಿ.